ಶ್ರೀ 1008 ಶ್ರೀ ಸತ್ಯಾತ್ಮ ತೀರ್ಥರ 30ನೇ ಚಾತುರ್ಮಾಸ್ಯವನ್ನು ಭಾಗ್ಯನಗರದಲ್ಲಿ ಆಯೋಜಿಸಲಾಯಿತು. ಅಲ್ಲಿ ಶ್ರೀ ಸತ್ಯಾತ್ಮ ತೀರ್ಥರು ಶ್ರೀ ಮೂಲರಾಮ ದೇವರ ಪೂಜೆಯನ್ನು ನಡೆಸಿದರು. ಅನೇಕ ಭಕ್ತರು ಶ್ರೀ ಮೂಲರಾಮ ದೇವರ ಆಶೀರ್ವಾದ ಪಡೆಯಲು ಆಗಮಿಸಿದರು. ನಂತರ ತಿರುಪತಿ ಶ್ರೀ ಶ್ರೀನಿವಾಸ ದೇವರ ವಸ್ತ್ರವನ್ನು ಸ್ವಾಮೀಜಿಗೆ ಸನ್ಮಾನಿಸಲಾಯಿತು. ನಂತರ ಸ್ವಾಮೀಜಿ ಅನಂತ ಚತುರ್ದಶಿಯಂದು ಮೂಲರಾಮನಿಗೆ ವಿಶೇಷ ಪೂಜೆಯನ್ನು ನಡೆಸಿದರು. ನಂತರ ಶ್ರೀ ಸತ್ಯಾತ್ಮ ತೀರ್ಥ ಸ್ವಾಮಿಗಳನ್ನು 5 ಕೋಟಿ ರೂಪಾಯಿಗಳಿಂದ ಸನ್ಮಾನಿಸಲಾಯಿತು. ನಂತರ ಶ್ರೀ ಸ್ವಾಮೀಜಿ ಸೀಮೋಲ್ಲಂಘನ ನಡೆಸಿ ಗ್ರಹಣ ಸ್ನಾನ ಮಾಡುವ ಸಲುವಾಗಿ ವಿಜಯವಾಡಕ್ಕೆ ಪ್ರಯಾಣಿಸಿದರು. ಉಡುಪಿ ಪಾರ್ಯಾಯ ಶ್ರೀ ಪುಟಿಗೆ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಮಂಡಲೋತ್ಸವದ ಅಂಗವಾಗಿ ಆನ್ಲೈನ್ ಶ್ರೀಕೃಷ್ಣ ಲೀಲೆ ಪ್ರಶ್ನೋತ್ತರ ಸ್ಪರ್ಧೆ ಆಯೋಜಿಸಲಾಗಿದೆ. ಈ ಸ್ಪರ್ಧೆ ಶ್ರೀಮದ್ಭಾಗವತ ದಶಮಸ್ಕಂದದ ಆಧಾರಿತವಾಗಿದ್ದು ಎಲ್ಲರಿಗೂ ಉಚಿತವಾಗಿ ಭಾಗವಹಿಸುವ ಅವಕಾಶವಿದೆ. ಪ್ರಥಮ ಬಹುಮಾನ ರು. 10,000, ದ್ವಿತೀಯ ಬಹುಮಾನ ರು. 5,000 ತೃತೀಯ ಬಹುಮಾನ ರು. 3,000 ಹಾಗೆಯೇ 4ನೇ ಬಹುಮಾನ 10 ಮಂದಿಗೆ ತಲಾ ರು. 1,000 ನಗದು ಬಹುಮಾನವನ್ನು ನೀಡಲಾಗುತ್ತಿದೆ. ಆಸಕ್ತರು ಕೃಷ್ಣ ಮಠ.org ವೆಬ್ಸೈಟ್ನಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು. ವೆಬ್ಸೈಟ್ನಲ್ಲಿ ಅಥವಾ ಪ್ರಕಟಿತ QR ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದು. ಸ್ಪರ್ಧೆಯ ಕೊನೆಯ ದಿನಾಂಕವನ್ನು ಸೆಪ್ಟೆಂಬರ್ 14, 2025 ರವಿವಾರದವರೆಗೆ ವಿಸ್ತರಿಸಲಾಗಿದೆ. ಭಾಗವಹಿಸಿ, ಕಲಿಯಿರಿ ಮತ್ತು ಗೆಲ್ಲಿರಿ ಎಂದು ಆಯೋಜಕರು ಎಲ್ಲ ಭಕ್ತರನ್ನು ಆಹ್ವಾನಿಸಿದ್ದಾರೆ. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಾದಪೀಠದ ಪಕ್ಕದಲ್ಲೇ ಹರಿಯುತ್ತಿರುವುದು ಪವಿತ್ರ ಪರಿಮಳ ತೀರ್ಥ. ಭಕ್ತರು ಈ ತೀರ್ಥವನ್ನು ಅಮೃತದ ಸರೋವರವೆಂದು ನಂಬಿದ್ದಾರೆ. ಪ್ರತಿದಿನವೂ ನೂರಾರು ಜನ ಭಕ್ತರು ಇಲ್ಲಿ ಸ್ನಾನ ಮಾಡಿ ತೀರ್ಥವನ್ನು ಸೇವಿಸಿ ನಂತರ ಶ್ರೀ ಗುರುರಾಯರ ಮಠಕ್ಕೆ ದರ್ಶನಕ್ಕಾಗುತ್ತಾರೆ. ವಿಶೇಷವಾಗಿ ಆರಾಧನೆ ಹಾಗೂ ಉತ್ಸವಗಳ ಸಂದರ್ಭದಲ್ಲಿ ಸಾವಿರಾರು ಜನರು ಪರಿಮಳ ತೀರ್ಥದ ತೀರದಲ್ಲಿ ಸೇರಿ ಭಜನೆ, ಪಠಣ ಹಾಗೂ ಪೂಜಾ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಭಕ್ತರ ಹೃದಯಗಳಲ್ಲಿ ಶಾಂತಿ, ಶ್ರದ್ಧೆ ಮತ್ತು ಭಕ್ತಿಯ ಅಲೆಗಳನ್ನು ಎಬ್ಬಿಸುವ ಈ ತೀರ್ಥ ಮಂತ್ರಾಲಯದ ಆಧ್ಯಾತ್ಮಿಕ ಮಹಿಮೆಗೆ ಮತ್ತಷ್ಟು ಮೆರುಗು ನೀಡುತ್ತಿದೆ.